ತುಂಬ ಜನರು ಕಮೆಂಟ್ ಮಾಡ್ತಾಯಿದ್ರು, ಮೊಬೈಲಲ್ಲೇ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ಬೋದಾ ಅಂತ ಹೇಳಿ. ಹೌದಲ್ವಾ? ಹಾಗಾಗಿ ಇವತ್ತು ಅವರಿಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನು ಮತ್ತು ನಿಮ್ಮ ಹತ್ರ ಹೆಡ್ಫೋನು ಮತ್ತು ಇಂಟರ್ನೆಟು ಇದ್ದರೆ ಸಾಕು, ನೀವು ಕೆಲಸನ ಇದು ಮಾಡ್ಕೋಬೋದು. ಅಪ್ಲೈ ಕೂಡ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಕೋಬೋದು. ಹೌದಲ್ವಾ? ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಇದು ಡಾಟಾ ಅನಾಲಿಸ್ಟ್ ಇಂಟರ್ನ್ಶಿಪ್ ಆಗಿರುತ್ತೆ. ಇಲ್ಲಿ ಪರೀಕ್ಷೆ ಇರುವುದಿಲ್ಲ. ಮೇಲ್ ಮತ್ತು ಫೀಮೇಲ್ ಇಬ್ಬರಿಗೂ ಅವಕಾಶ ಆಗಿದ್ದು, ಇದು ಮನೆಯಲ್ಲೇ ಮಾಡುವಂಥ ಕೆಲಸ ಆಗಿದ್ದು ಪಾರ್ಟ್ ಟೈಮ್ ಆಗಿರುತ್ತೆ. 2 ಗಂಟೆ ಪ್ರತಿದಿನ ಕೆಲಸನೂ ಮಾಡ್ಬೋದು. ಅದು ಕೂಡ ಮೊಬೈಲಲ್ಲೇ ಕೆಲಸ ಮಾಡ್ಬೋದು, ಇಲ್ಲ ಲ್ಯಾಪ್ಟಾಪು PC ಕೂಡ ಮಾಡ್ಬೋದು. ಕೆಲಸ ಏನು? ರಿಪೋರ್ಟ್ ಮೇಕಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬು. ಅಂದರೆ ಮನೆಯಿಂದಲೇ ಕೆಲಸ ಮಾಡುವವರಿಗೆ ಭರ್ಜರಿ ಅವಕಾಶ, ಅಂದರೆ ಡಾಟಾ ಅನಾಲಿಸ್ಟ್ ಇಂಟರ್ನ್ಶಿಪ್ ಇದು. ಹೌದಲ್ವಾ? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮನೆಯಿಂದಲೇ ಕೆಲಸ ಮಾಡುವ ಬಯಸುವ ಅಭ್ಯರ್ಥಿಗಳಿಗಾಗಿ ಒಂದು ಅತ್ಯುತ್ತಮ ಉದ್ಯೋಗಾವಕಾಶದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಶೇಷವಾಗಿ ವಿದ್ಯಾರ್ಥಿಗಳು, ಫ್ರೆಷರ್ಸು, ಮಹಿಳೆಯರು, ಉದ್ಯೋಗ ಹುಡುಕುತ್ತಿರುವವರು ಹಾಗೂ ಹೆಚ್ಚುವರಿ ಆದಾಯ ಗಳಿಸಲು ಬಯಸುವವರು ಈ ಅವಕಾಶವನ್ನು ತಪ್ಪದೇ ನೋಡಬೇಕು. ಈ ನೇಮಕಾತಿಯನ್ನು ಲರ್ನ್ಟ್ರಿಕ್ಸ್ ಎಜುಟೆಕ್ ಸಂಸ್ಥೆ ಪ್ರಕಟಿಸಿದ್ದು, ಡಾಟಾ ಅನಾಲಿಸ್ಟ್ ಇಂಟರ್ನ್ಶಿಪ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಈ ಉದ್ಯೋಗದ ಪ್ರಮುಖ ವಿಶೇಷತೆ ಎಂದರೆ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ, ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗೂ ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂಥ ಅವಕಾಶ ಆಗಿದ್ದು, ಈ ಉದ್ಯೋಗದ ಸಂಪೂರ್ಣ ಮಾಹಿತಿ, ಅರ್ಹತೆ, ವಯೋಮಿತಿ, ಆಯ್ಕೆ ವಿಧಾನ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಂಸ್ಥೆಯ ವಿವರ. ಇದು ಲರ್ನ್ಟ್ರಿಕ್ಸ್ ಎಜುಟೆಕ್ ಸಂಸ್ಥೆಯಾಗಿದ್ದು, ಇದು ಹುದ್ದೆಯ ಹೆಸರು ಡಾಟಾ ಅನಾಲಿಸ್ಟ್ ಇಂಟರ್ನ್ಶಿಪ್ಪು. ವರ್ಕ್ ಫ್ರಮ್ ಹೋಮ್ ಜಾಬು ಉದ್ಯೋಗದ ಪ್ರಕಾರ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಆನ್ಲೈನು. ಕೆಲಸ ಸ್ಥಳ ಮನೆಯಿಂದಲೇ ಮಾಡುವಂಥ ಕೆಲಸ. ಒಟ್ಟು ಹುದ್ದೆಗಳು ಬಹು ಹುದ್ದೆಗಳು, ಅಂದರೆ ಹಲವಾರು ಹುದ್ದೆಗಳು ಲಭ್ಯವಿದ್ದು, ಇಲ್ಲಿ ಪುರುಷರು ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು, ಎಕ್ಸ್ಪೀರಿಯನ್ಸ್ ಇದ್ದವರು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ವೇತನದ ಮಾಹಿತಿ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಸ್ಥೆಯು ನಿಯಮಾನುಸಾರ ಉತ್ತಮ ವೇತನವನ್ನು ನೀಡಲಾಗುತ್ತದೆ. ಇದರ ಜೊತೆಗೆ ಪ್ರಾಯೋಗಿಕ ಅನುಭವ, ತರಬೇತಿ ಹಾಗೂ ಭವಿಷ್ಯದ ಉದ್ಯೋಗಾವಕಾಶಗಳಿಗೆ ಸಹಾಯವಾಗುವ ಪ್ರಮಾಣ ಪತ್ರವನ್ನು ದೊರೆಯುವ ಸಾಧ್ಯತೆ ಇದೆ. ವರ್ಕ್ ಫ್ರಮ್ ಹೋಮ್ ಉದ್ಯೋಗವಾಗಿರುವುದರಿಂದ ಪ್ರಯಾಣ ವೆಚ್ಚ ಹಾಗೂ ಇತರ ಖರ್ಚುಗಳು ಕಡಿಮೆಯಾಗುತ್ತದೆ. ಇಲ್ಲಿ ವಿದ್ಯಾರ್ಹತೆ. ಈ ನೇಮಕಾತಿಗೆ ವಿವಿಧ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ ಇದ್ದವರು ಇಬ್ಬರು ಕೂಡ, ಅಂದರೆ ಹೊಸದಾಗಿ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಸಂಸ್ಥೆಯ ಅಧಿಕೃತ ಅಧಿಸೂಚನೆಯಲ್ಲಿ ನೀಡಿರುವ ಅರ್ಹತೆಗಳನ್ನು ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ. ವಯೋಮಿತಿ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ಆಗಿದ್ದು, ಗರಿಷ್ಠ ವಯೋಮಿತಿ ಕೊಟ್ಟಿಲ್ಲ. ಅಂದರೆ 18 ವರ್ಷ ಮೇಲ್ಪಟ್ಟ ಯಾವುದೇ ಅಭ್ಯರ್ಥಿ ಈ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಅನ್ವಯವಾಗಬಹುದು. ಅರ್ಜಿ ಶುಲ್ಕ. ಯಾರಿಗೂ ಇಲ್ಲಿ ಅರ್ಜಿಯನ್ನು ಪೇ ಮಾಡುವಂಥ ಅಗತ್ಯವಿಲ್ಲ. OBCಗಳಾಗಲಿ, SC/STಗಳಾಗಲಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಲಿ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಿಮ್ಮ ಅರ್ಜಿಗಳ ಪರಿಶೀಲನೆ, ಅಂದರೆ ನೀವು ಕೊಟ್ಟು ಕಳಿಸುವಂಥ ನಿಮ್ಮ ರೆಸ್ಯೂಮ್ ಇದೆಯಲ್ಲ ಅದನ್ನು ಪರಿಶೀಲನೆ ಮಾಡ್ತಾರೆ. ದಾಖಲೆ ಪರಿಶೀಲನೆ, ನೀವು ಕೊಟ್ಟು ಕಳಿಸಿರುವಂಥ ಡಾಕ್ಯುಮೆಂಟ್ ಇದೆಯಲ್ಲ ಅದನ್ನು ಪರಿಶೀಲನೆ ಮಾಡ್ತಾರೆ. ಸಂಸ್ಥೆಯ ನಿಯಮಾನುಸಾರ ಮುಂದಿನ ಹಂತ. ಆದ್ದರಿಂದ ಪರೀಕ್ಷೆಯ ಒತ್ತಡವಿಲ್ಲದೆ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ನಿಮ್ಮಲ್ಲಿ ಏನೆಲ್ಲ ಇರಬೇಕು? ಪಾಸ್ಪೋರ್ಟ್ ಗಾತ್ರದ ಫೋಟೋ ಇರಬೇಕು, ಮೊಬೈಲ್ ಸಂಖ್ಯೆ ಇರಬೇಕು, ಇಮೇಲ್ ID ಮತ್ತು ಆಧಾರ್ ಕಾರ್ಡು, ವಿದ್ಯಾರ್ಹತಾ ಪ್ರಮಾಣ ಪತ್ರಗಳು, ವಯಸ್ಸಿನ ದಾಖಲೆ ಅಂದರೆ ವೋಟರ್ ID, ಆಧಾರ್ ಕಾರ್ಡು ಇದು ಆಗುತ್ತೆ. ಜಾತಿ ಪ್ರಮಾಣ ಪತ್ರ ಒಂದು ವೇಳೆ ಅಗತ್ಯವಿದ್ದರೆ ಹಾಗೂ ಇತರೆ ಅಗತ್ಯ ದಾಖಲೆಗಳು. ಎಲ್ಲ ದಾಖಲೆಗಳು ಸ್ಪಷ್ಟವಾಗಿ ಸ್ಕ್ಯಾನ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಅಂದರೆ ನೀವು ಜೆರಾಕ್ಸ್ ಅಲ್ಲ, ಕಲರ್ ಕಾಪಿ. ಹೌದಲ್ವಾ? ಇದನ್ನು ಮಾಡಿ ನಿಮ್ಮ ಮೊಬೈಲಲ್ಲಿ PDF ಆಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೆ ಡಾಟಾ ಅನಾಲಿಸ್ಟ್ ಇಂಟರ್ನ್ಶಿಪ್ ಅಂದರೆ ಇದು ಅಭ್ಯರ್ಥಿಗಳನ್ನು ವಿವಿಧ ರೀತಿಯ ಡೇಟಾಗಳನ್ನು ಅರ್ಥ ಮಾಡಿಕೊಳ್ಳುವುದು, ವರದಿಗಳನ್ನು ಸಿದ್ಧಪಡಿಸುವುದು ಹಾಗೂ ವಿಶ್ಲೇಷಣೆ ಮಾಡುವ ಕೌಶಲ್ಯಗಳನ್ನು ಕಲಿಯಬಹುದು. ಇದು ಭವಿಷ್ಯದಲ್ಲಿ ಡಾಟಾ ಅನಾಲಿಸ್ಟು, ಬಿಸ್ನೆಸ್ ಅನಾಲಿಸ್ಟು, ರಿಪೋರ್ಟಿಂಗ್ ಎಕ್ಸಿಕ್ಯೂಟಿವ್ ಮುಂತಾದ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯಲು ಸಹಾಯವಾಗುತ್ತದೆ. ಈ ಉದ್ಯೋಗದ ಪ್ರಯೋಜನ ಮನೆಯಿಂದಲೇ ಮಾಡುವಂಥ ಕೆಲಸವಾಗಿದ್ದು, ವಿದ್ಯಾರ್ಥಿಗಳಿಗೂ ಎಕ್ಸ್ಪೀರಿಯನ್ಸ್ ಇಲ್ಲದವರು ಎಲ್ಲರೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ, ಅರ್ಜಿ ಶುಲ್ಕಗಳು ಇರುವುದಿಲ್ಲ. ಅನುಭವ ಪಡೆಯುವ ಅವಕಾಶ ಆಗಿದ್ದು, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗಾವಕಾಶದ ಹೆಚ್ಚಳ, ಪ್ರಮಾಣ ಪತ್ರ ಪಡೆಯುವಂಥ ಅವಕಾಶವಾಗಿರುತ್ತದೆ.
ಪ್ರಮುಖ ದಿನಾಂಕಗಳು ಈಗಾಗಲೇ ಆರಂಭವಾಗಿದ್ದು ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ. ಕೊನೆಯ ದಿನಾಂಕದವರೆಗೆ ಕಾಯದೆ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸುವ ವಿಧಾನ: ಅಧಿಕೃತ ಲಿಂಕನ್ನು ತೆರೆಯಬೇಕು. ಹೊಸ ಅಭ್ಯರ್ಥಿಯಾಗಿದ್ದರೆ ಮೊದಲು ಅಲ್ಲಿ ರಿಜಿಸ್ಟರ್ ಮಾಡಬೇಕು, ನೋಂದಣಿ ಮಾಡಬೇಕು. ನಂತರ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಐಡಿ ಸೇರಿದಂತೆ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಶೈಕ್ಷಣಿಕ ಮಾಹಿತಿಯನ್ನು ನಮೂದಿಸಬೇಕು. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಎಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಅರ್ಜಿಯನ್ನು ಅಂತಿಮವಾಗಿ ಸಲ್ಲಿಸಬೇಕು. ಭವಿಷ್ಯದ ಬಳಕೆಗೆ ಅರ್ಜಿಯ ಪ್ರತಿಯನ್ನು ಉಳಿಸಿಕೊಳ್ಳಿ. ಅಭ್ಯರ್ಥಿಗಳಿಗೆ ಮುಖ್ಯ ಸೂಚನೆ: ಯಾವುದೇ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ. ಯಾರಿಗೂ ಹಣ ಪಾವತಿಸಬೇಡಿ. ಅಧಿಕೃತ ಮೂಲಗಳ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳುವಾಗ ಎಚ್ಚರಿಕೆಯಿಂದಿರಿ. ಕೊನೆಯ ಮಾತು ಸ್ನೇಹಿತರೆ, ವರ್ಕ್ ಫ್ರಮ್ ಹೋಮ್ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಇದು ಒಂದು ಉತ್ತಮ ಅವಕಾಶ ಆಗಿದ್ದು, ಡಾಟಾ ಅನಲಿಸ್ಟ್ ಇಂಟರ್ನ್ಶಿಪ್ ಮೂಲಕ ಮನೆಯಿಂದಲೇ ಕೆಲಸ ಮಾಡುವುದರ ಜೊತೆಗೆ ಹೊಸ ಕೌಶಲ್ಯಗಳನ್ನು ಕಲಿಯುವಂಥ ಅವಕಾಶವೂ ದೊರೆಯುತ್ತದೆ. ಇಲ್ಲಿ ಪರೀಕ್ಷೆ ಇಲ್ಲ, ಅರ್ಜಿ ಶುಲ್ಕ ಇಲ್ಲ. ಭಾರತದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಡ ಮಾಡದೆ ಅರ್ಜಿ ಸಲ್ಲಿಸಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮಗೆ ಕೊಟ್ಟಿರುವ ಲಿಂಕ್ ಇದೆಯಲ್ಲ, ಕಮೆಂಟ್ ಬಾಕ್ಸಲ್ಲಿ ಬಂದು, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ, ಇಲ್ಲಾಂದರೆ ಕಮೆಂಟಲ್ಲಿ ಬಂದು ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ಇಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ಬಂದರೆ ಅಲ್ಲಿ ಕೂಡ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಲಾಗುತ್ತೆ. ಸರಿ, ಲಿಂಕನ್ನು ಕ್ಲಿಕ್ ಮಾಡಿದಾಗ ನೋಡಿ, ನೀವು ಹೊಸ ಅಫಿಷಿಯಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತೀರಾ. ನಿಮ್ಮ ಮೊಬೈಲ್ ಫೋನಲ್ಲಿ ಇರುವಂಥ ಬ್ರೌಸರ್ ಮುಖಾಂತರ ನೀವು ಹೊಸ ವೆಬ್ಸೈಟು ಅಂದರೆ ಹೊಸ ಅಫಿಷಿಯಲ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ತೀರಾ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಇಂಟರ್ನೆಟ್ಟು ಯಾವ ರೀತಿ ಇದೆ ಅದೇ ಥರ ಇದು ಓಪನ್ ಆಗುತ್ತೆ, ಹೌದಲ್ವಾ? ಹೊಸ ಪೇಜಿಗೆ ಓಪನ್ ಆದಾಗ ಇಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಂದರೆ ಇದು unstop.com ಇದೆಯಲ್ಲ ಇಂಟರ್ನ್ಶಿಪ್ಪು, ಇದರ ಮುಖಾಂತರ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ರಿಜಿಸ್ಟರ್ ಮಾಡೋದು ಕನ್ಫರ್ಮ್ ಆಗಿರುತ್ತೆ. ಅಂದರೆ ನೀವು ಯಾವುದೇ ಇಮೇಲ್ ಐ ಡಿಯಲ್ಲಿ ಇದು ನೋಡ್ಕೋಬೋದು. ಡಾಟಾ ಅನಲಿಸ್ಟ್ ಇಂಟರ್ನ್ಶಿಪ್ಪು ಎಜುಕೇಷನ್ ಇಲ್ಲಿ ಕೊಟ್ಟಿದ್ದಾರೆ. ವೆಲ್ಕಮ್. ಇಲ್ಲೆಲ್ಲ ಓದ್ಕೋಬೋದು. ನಿಮಗೆ ಸಂಪೂರ್ಣ ಮಾಹಿತಿನೇ ಇಲ್ಲಿ ಓದ್ಕೋಬೋದು. ಸರಿ, ನಾನು ಕ್ವಿಕ್ ಅಪ್ಲೈ ಅಂತ ಕೊಟ್ಟೆ, ಹೌದಲ್ವಾ? ಅಪ್ಲೈ ಅಂತ ಕೊಟ್ಟಾಗ ಅಲ್ಲಿ ಬರುವಂಥ ನೆಕ್ಸ್ಟ್ ಪ್ರೊಸೀಜರ್ ನೋಡಿ, ನೀವೇ ನೋಡ್ಕೋಬೋದು. ಸ್ವಲ್ಪ ವೆಯ್ಟ್ ಮಾಡಿ ಪ್ಲೀಸ್, ವೆಯ್ಟ್ ಅಂತ ಹೇಳಿದೆ. ಇಂಟರ್ನೆಟು ತುಂಬ ಸ್ಲೋ ಇದೆ, ಹಾಗಾಗಿ ನಿಮಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಹೌದಲ್ವಾ? ಈಗ ನೋಡಿ, ಜಸ್ಟ್ ವೆಯ್ಟ್ ಆದಾಗ ಇಲ್ಲಿ ಅಪ್ಲಿಕೇಶನ್ ಫಾರಮ್ ಇದೆ. ಮೊದಲು ನಿಮ್ಮ ಗೂಗಲ್ ಐ ಡಿಯಿಂದ ಇದು ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಕರೆಕ್ಟಾದ ಮೊಬೈಲ್ ನಂಬರು, ಮೇಲ್ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ಗನೈಸೇಷನ್ ನೇಮು, ಪ್ಲೀಸ್ ಎಂಟರ್ ಯುವರ್ ಆರ್ಗನೈಸೇಷನು ಮತ್ತು ಡಿಫ್ರೆಂಟ್ ಏಬಲ್ಡ್ ಎಸ್ ಆರ್ ನೋ ಕೇಳಿದ್ದಾರೆ. ಯೂಸರ್ ಡೀಟೇಲ್ಸ್ ಕೇಳಿದ್ದಾರೆ. ಕಾಲೇಜ್ ಸ್ಟೂಡೆಂಟ್ ಅಂತ ಕೇಳಿದ್ದಾರೆ. ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ ಟಿಕ್ ಮಾಡಿ. ಒಂದು ಟಿಕ್ ಆಗಿ ಇನ್ನೊಂದನ್ನು ಟಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಕೊಡಿ. ಆವಾಗ ನಿಮಗೆ ಅಲ್ಲಿ ಬರುತ್ತೆ ನಿಮ್ಮ ರಿಸ್ಯೂಮು, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು, ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಲ್ಲ, ಅದನ್ನು ಅಪ್ಲೋಡ್ ಮಾಡುವಂಥ ಪ್ರೊಸೀಜರ್ ಬರುತ್ತೆ. ಅದನ್ನು ಕಂಪ್ಲೀಟಾಗಿ ಇದು ಮಾಡ್ಕೊಳ್ಳಿ, ಮೆನ್ಷನ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮಾಡ್ಕೊಳ್ಳಿ. ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಒಂದು ವೇಳೆ ನೀವು ಶಾರ್ಟ್ ಲಿಸ್ಟ್ ಆದರೆ ಇದೆಯಲ್ಲ, ನಿಮಗೆ ನಿಮ್ಮ ಇಮೇಲ್ ಇಲ್ಲ ನಿಮ್ಮ ಫೋನ್ ಮುಖಾಂತರ ನಿಮ್ಮನ್ನು ಇದು ಮಾಡಲಾಗುತ್ತೆ. ಕಂಪನಿ ಕಡೆಯಿಂದಲೇ ಅವರೇ ಇದು ಮಾಡ್ತಾರೆ, ಹೌದಲ್ವಾ? ಓಕೆ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಹೊಸಬರಾದರೆ ವಿಸಿಟ್ ಮಾಡುವುದಾದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ.